ನಮಸ್ತೆ. ಭೂಗೋಳಶಾಸ್ತ್ರ 1000 ಪ್ರಶ್ನೋತ್ತರಗಳ ಸರಣಿ ಭಾಗ 5. ಪ್ರಶ್ನೆ 215. ಸಾಗರಗಳ ಪ್ರವಾಹ ಶಕ್ತಿಗೆ ಮೂಲ ಕಾರಣ ಯಾವುದು? ಉತ್ತರ ಗಾಳಿಗಳು. ಸೌರಶಾಖ ಭೂಮಿಗೆ ಯಾವ ರೂಪದಲ್ಲಿ ತಲುಪುತ್ತದೆ? ಕಿರಿ ಅಲೆಗಳ ರೂಪದಲ್ಲಿ. ವಾಣಿಜ್ಯ ಮತ್ತು ಪ್ರತಿವಾಣಿಜ್ಯ ಮಾರುತಗಳು ಯಾವುದಕ್ಕೆ ಸಂಬಂಧಿಸಿದೆ? ಮ್ಯಾಕ್ರೋ ವಿಂಡ್ಸ್ಗೆ ಸಂಬಂಧಿಸಿದೆ. ಪ್ರಶ್ನೆ 218. ಸಾಗರಗಳ ಲವಣಾಂಶಕ್ಕೆ ಸಂಬಂಧಿಸಿರುವ ಚಾಲೆಂಜರ ಸಂಶೋಧನೆ ಮಾಡಿದ ದೇಶ ಯಾವುದು? ಅಮೆರಿಕ ಸಂಯುಕ್ತ ಸಂಸ್ಥಾನ. ಪ್ರಶ್ನೆ 219. ಒಂದು ಏರುಬ್ಬದರ ಹಾಗೂ ಇಳಿಯುಬ್ಬದರ ನಡುವೆ ಇರುವ ವೇಳೆ ಅಂತರ 6 ಗಂಟೆ 13 ನಿಮಿಷ. ಪ್ರಶ್ನೆ 221. ಗಾಲಾಪಾಗೋಸ್ ದ್ವೀಪ ಯಾವ ದೇಶಕ್ಕೆ ಸಂಬಂಧಿಸಿದೆ? ಇಕ್ವೆಡಾರ. ಪ್ರಶ್ನೆ 221. ಗಲ್ಫ್ ಸ್ಟ್ರೀಮ್ ಉಷ್ಣ ಪ್ರವಾಹ ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 222. ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ಅತ್ಯಂತ ಎತ್ತರ ಉಬ್ಬರವಿಳಿತ ಸಂಭವಿಸುವ ಜಲರಾಶಿ ಯಾವುದು? ಫಾಂಡಿಕಾರಿ. ಭೂಕಂಪ ವಿಭಜನೆಗೊಳ್ಳುವ ಸಾಗರ ಯಾವುದು? ಉತ್ತರ ಅಟ್ಲಾಂಟಿಕ್ ಸಾಗರ. ಪ್ರಶ್ನೆ 225. ಉತ್ತರ ಅಟ್ಲಾಂಟಿಕ್ ಸಾಗರದ ಶೀತಗೋಡೆ ಪ್ರಸಿದ್ಧವಾದ ಪ್ರವಾಹ ಯಾವುದು? ಲ್ಯಾಬ್ರಡಾರ. ಪ್ರಶ್ನೆ 226. ಭಾರತ ಯಾವ ರಾಜ್ಯ ವಿಸ್ತಾರವಾದ ಕಂಡಾವರಣ ಪ್ರದೇಶ ಹೊಂದಿದೆ? ಉತ್ತರ ಗುಜರಾತ್. ಪ್ರಶ್ನೆ 227. ಗ್ರೇಟ್ ಬ್ಯಾರಿಯರ್ ರೀಫ್ ಅವಳ ದಿಣ್ಣೆ ಇರುವ ಸ್ಥಳ ಯಾವುದು? ಈಶಾನ್ಯ ಆಸ್ಟ್ರೇಲಿಯಾ. ಪ್ರಶ್ನೆ 228. ಸುನಾಮಿ ಸಂಭವಿಸುವ ಸಾಗರ ಭಾಗ ಯಾವುದು? ಆಳ ಸಾಗರ ಮೈದಾನ. ಪ್ರಶ್ನೆ 229. ಎರಡು ಏರುಬೀಳುಗಳ ನಡುವೆ ಇರುವ ವೇಳೆ ಅಂತರ ಎಷ್ಟು? 12 ಗಂಟೆ 26 ನಿಮಿಷ. ಎಲ್ ನೀನೋ ಪ್ರವಾಹ ಯಾವ ಅಕ್ಷಾಂಶದ ಮಧ್ಯ ಕಂಡುಬರುತ್ತದೆ? ಉತ್ತರ 45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 231. ಆಳ ಸಾಗರ ವಿಸ್ತೀರ್ಣ ಸಿದ್ಧಾಂತದ ಪ್ರತಿಪಾದಕರು ಯಾರು? ಹ್ಯಾರಿ ಹೇಸ್. ಪ್ರಶ್ನೆ 232. ಎಲ್ ನೀನೋ ಇದು ಯಾವ ಪ್ರವಾಹದ ಮುಂದುವರೆದ ಭಾಗವಾಗಿದೆ? ಹಲ್ಬೋಲ್ಟಾ. ಪ್ರಶ್ನೆ 233. ಇಂದು ಸಾಗರ ಸಂಶೋಧನಾ ಕೇಂದ್ರ ಎಲ್ಲಿದೆ? ಉತ್ತರ ಪಣಜಿ. ಪ್ರಶ್ನೆ 234. ಡಾರ್ವಿನ್ನನ ಭೂಕುಸಿತ ಸಿದ್ಧಾಂತ ಯಾವುದರ ವಿವರಣೆಯಾಗಿದೆ? ಅವಳ ದ್ವೀಪಗಳು. ಗಾರಾ ಭೂಸ್ವರೂಪ ಸಾಮಾನ್ಯವಾಗಿ ಕಂಡುಬರುವ ಪ್ರದೇಶ ಮರುಭೂಮಿ. ಪ್ರಶ್ನೆ 235. ಗಾರಾ ಭೂಸ್ವರೂಪಗಳು ಸಾಮಾನ್ಯವಾಗಿ ಕಂಡುಬರುವ ಪ್ರದೇಶ ಯಾವುದು? ಉತ್ತರ ಮರುಭೂಮಿ. ಪ್ರಶ್ನೆ 236. ಮೆಡಿಟೇರಿಯನ್ ವಾಯುಗುಣಕ್ಕೆ ಸಂಬಂಧಿಸಿದ ಸಂಕೇತಾಕ್ಷರ ಯಾವುದು? CS. ಮೆಡಿಟೇರಿಯನ್ ಸಮುದ್ರ ಹಾಗೂ ಕೆಂಪು ಸಮುದ್ರಗಳನ್ನು ಜೋಡಿಸುವ ಕಾಲುವೆ ಯಾವುದು? ಸೂಯೆಜ್ ಕಾಲುವೆ. ಉತ್ತರ ಸೂಯೆಜ್ ಕಾಲುವೆ. ಸೇಂಟ್ ಮೇರಿ ದ್ವೀಪಗಳು ಯಾವ ಸಮುದ್ರದಲ್ಲಿದೆ? ಅರಬ್ಬಿ ಸಮುದ್ರದಲ್ಲಿದೆ. ಉತ್ತರ ಅರಬ್ಬಿ ಸಮುದ್ರ. ಮಿನಿರಲಾಜಿ ಯಾವುದರ ಅಧ್ಯಯನವಾಗಿದೆ? ಖನಿಜಗಳ ಅಧ್ಯಯನವಾಗಿದೆ. ಮಿನಿರಲಾಜಿ ಅನ್ನೋದು ಖನಿಜಗಳ ಅಧ್ಯಯನವಾಗಿದೆ. ಕ್ರಿಸ್ಮಸ ದ್ವೀಪಗಳು ಯಾವ ಸಾಗರದಲ್ಲಿದೆ? ಹಿಂದೂ ಮಹಾಸಾಗರದಲ್ಲಿದೆ. ಪ್ರಶ್ನೆ 241. ವಿಶ್ವ ಸಾಗರ ದಿನ ಯಾವುದು? ಜೂನ್ 8ನೇ ತಾರೀಕನ್ನು ವಿಶ್ವ ಸಾಗರ ದಿನ ಅಂತ ಕರಿತೀವಿ. ನೆನಪಿರಲಿ, ಜೂನ್ 8. ಅವಳ ಜೀವಿಗಳ ಸಂಶೋಧನಾ ಕೇಂದ್ರ ಇರುವ ಸ್ಥಳ ಯಾವುದು? ಪೋರ್ಟ್ ಬ್ಲೇರ್. ಉತ್ತರ ಪೋರ್ಟ್ ಬ್ಲೇರ್. ನಾರ್ಜ್ಕಾ ಹಾಗೂ ನಾರ್ಪೋಕ ಶ್ರೇಣಿಗಳು ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತದೆ. ಪೆಸಿಫಿಕ್ ಅಟ್ಲಾಂಟಿಕ್ ಸಾಗರ ಜೋಡಿಸುವ ಜಲಸಂಧಿ ಯಾವುದು? ಬೆರಿಂಗ್. ಪ್ರಪಂಚದ ಅತ್ಯಂತ ಹಳೆಯ ಸಮುದ್ರ ಯಾವುದು? ಮೆಡಿಟೇರಿಯನ್ ಸಮುದ್ರ. ಭಾರತದ ಮುತ್ತಿನ ಮೀನುಗಾರಿಕೆಗೆ ಪ್ರಸಿದ್ಧವಾದ ಸ್ಥಳ ಯಾವುದು? ತೂತಿಕೋರಿನ್. ಅಧಿಕ ಭರತ ಉಬ್ಬರವಿಳಿತ ಯಾವಾಗ ಸಂಭವಿಸುತ್ತದೆ? ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಸಂಭವಿಸುತ್ತದೆ. ಅಧಿಕ ಉಬ್ಬರವಿಳಿತ ಯಾವಾಗ ಸಂಭವಿಸುತ್ತದೆ? ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಸಂಭವಿಸುತ್ತದೆ.
ಎಲ್ ನಿನೋ ಸಾಗರ ಪ್ರವಾಹ ಯಾವ ತಿಂಗಳಿನಲ್ಲಿ ಕಾಣಿಸುತ್ತದೆ? ಡಿಸೆಂಬರ್ 4ರಲ್ಲಿ ಕಾಣಿಸುತ್ತದೆ. ಪ್ರಶ್ನೆ 243. ಕ್ವೀನ್ಸ್ ಎಲಿಜಬೆತ್ ಮತ್ತು ವಿಕ್ಟೋರಿಯಾ ದ್ವೀಪಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಮ್ಯಾಕ್ ಕುರ್ಲೆ. ಇವುಗಳಲ್ಲಿ ಬಿಳಿ ಅಥವಾ ಶ್ವೇತ ಸಾಗರ ಯಾವುದು? ನಮ್ಗೆ ಗೊತ್ತಿದ್ದಂಗೆ ಅಟ್ಲಾಂಟಿಕ್ ಸಾಗರ. ಸಾಗರ ಪ್ರವಾಹಗಳ ಉಗಮಕ್ಕೆ ಕಾರಣ ಯಾವುದು? ದೈನಂದಿನ ಚಲನೆ. ಸಾಗರ ಪ್ರವಾಹಗಳ ಉಗಮಕ್ಕೆ ಕಾರಣ ಯಾವುದು? ದೈನಂದಿನ ಚಲನೆ. ಪ್ರಶ್ನೆ 252. ವಾಕರ ಸರ್ಕ್ಯುಲೇಷನ್ ಎಂಬುದು ಯಾವ ಸಾಗರಕ್ಕೆ ಸಂಬಂಧಿಸಿದೆ? ಪೆಸಿಫಿಕ್ ಸಾಗರಕ್ಕೆ ಸಂಬಂಧಿಸಿದೆ. ಪ್ರಪಂಚದ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ಮೀನುಗಳ ಉತ್ಪಾದನೆಯಲ್ಲಿ ಮಂಚೂರಿಯನ್ನಲ್ಲಿರುವ ರಾಜ್ಯ ಯಾವುದು? ಕೇರಳ. ಭಾರತದ ಭೌಗೋಳಿಕ ಕೇಂದ್ರ ಯಾವುದು? ಜಲ್ಬಲಾಪುರ. ಭಾರತದ ಟಿಬೆಟ್ ಮತ್ತು ಜೋಡಿಸುವ ಕಣಿವೆ ಮಾರ್ಗ ಯಾವುದು? ಭಾರತ ಮತ್ತು ಟಿಬೆಟ್ಗಳನ್ನು ಜೋಡಿಸುವ ಕಣಿವೆ ಮಾರ್ಗ ಯಾವುದು? ನಾಥುಲಾ. ಉತ್ತರ ನಾಥುಲಾ. ಪ್ರಶ್ನೆ 257. ನಿಶ್ಶಬ್ದ ಅಥವಾ ಮೌನ ಕಣಿವೆ ಯಾವ ರಾಜ್ಯದಲ್ಲಿದೆ? ಕೇರಳದಲ್ಲಿದೆ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಗಾಡ್ವಿನ್ ಆಸ್ಟ್ರಿನ್. ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಗೋದಾವರಿ ನದಿ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಗೋದಾವರಿ ನದಿ. ಪಿರ, ಪಂಚಾಲ ಮತ್ತು ಮಹಾಭಾರತ ಶ್ರೇಣಿಗಳು ಯಾವ ಹಿಮಾಚಲ ಪ್ರದೇಶದಲ್ಲಿದೆ? ಮಧ್ಯ ಹಿಮಾಲಯದಲ್ಲಿದೆ. ಉತ್ತರ ಮಧ್ಯ ಹಿಮಾಲಯದಲ್ಲಿದೆ. ಪ್ರಶ್ನೆ 262. ಡಾಲ್ಹೌಸಿ ಗಿರಿಧಾಮ ಯಾವ ರಾಜ್ಯದಲ್ಲಿದೆ? ಹಿಮಾಚಲ ಪ್ರದೇಶದಲ್ಲಿ ಇದೆ. ಭಾರತ ಮತ್ತು ಚೀನಾ ದೇಶಗಳಿಗೆ ಬೇರ್ಪಡಿಸುವ ಗಡಿ ರೇಖೆ ಯಾವುದು? ಮ್ಯಾಕ್ ಮೋಹನ್ ರೇಖೆ. ಪುಷ್ಪ ಕಣಿವೆ ಯಾವ ರಾಜ್ಯದಲ್ಲಿದೆ? ಉತ್ತರಾಖಂಡ ರಾಜ್ಯದಲ್ಲಿದೆ. ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಗೋವಾ. ಮೌಂಟ್ ಎವರೆಸ್ಟ್ ಶಿಖರಕ್ಕೆ ಸಾಗರ ಮಾತಾ ಎಂದು ಯಾವ ದೇಶದಲ್ಲಿ ಕರೆಯುತ್ತಾರೆ? ನೇಪಾಳದಲ್ಲಿ ಕರೆಯುತ್ತಾರೆ. ಪ್ರಶ್ನೆ 267. ಪರ್ವತಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆನ್ನುತ್ತಾರೆ? ಓರಲಾಜಿ. ಡಾರ್ಜಿಲಿಂಗ್ ಗಿರಿಧಾಮ ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ. ಭಾರತದ ಶೀತ ಮರುಭೂಮಿ ಎಂದೇ ಪ್ರಸಿದ್ಧವಾದ ಶ್ರೇಣಿ ಪಿರಪಂಜಾಲ. ಪ್ರಶ್ನೆ 270. ಪ್ರಪಂಚದ ಅತ್ಯಂತ ಎತ್ತರವಾದ ಪರ್ವತ ಶ್ರೇಣಿ ಯಾವುದು? ಉತ್ತರ ಹಿಮಾಲಯ. ಪರ್ಯಾಯ ದ್ವೀಪದ ಪ್ರಸಿದ್ಧ ಪ್ರಸ್ಥಭೂಮಿ ಯಾವ ಯುಗದಲ್ಲಿ ನಿರ್ಮಾಣವಾಗಿದೆ? ಗೊಂಡ್ವಾನ ಯುಗದಲ್ಲಿ ನಿರ್ಮಾಣ ಆಗಿದೆ. ಪ್ರಶ್ನೆ 272. ಅತಿ ಹೆಚ್ಚು ತಡ ಮರಳು ಭೂಮಿ ಯಾವ ರಾಜ್ಯದಲ್ಲಿದೆ? ನಮ್ಗೆ ಗೊತ್ತಿರೋ ಹಾಗೆ ರಾಜಸ್ಥಾನ ರಾಜ್ಯದಲ್ಲಿ ಇದೆ. ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ಕೊಡವ ಸ್ಥಳ ಯಾವುದು? ನೀಲಗಿರಿ ಬೆಟ್ಟ. ಭಾರತದೊಂದಿಗೆ ಅತೀ ಉದ್ದವಾದ ಗಡಿಯನ್ನು ಹಂಚಿಕೊಂಡಿರುವ ದೇಶ ಯಾವುದು? ಬಾಂಗ್ಲಾದೇಶ. ಪ್ರಶ್ನೆ 275. ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ಟಿಬೆಟ್ ಪ್ರಸ್ಥಭೂಮಿ. ಮೃತ್ಯು ಕಣಿವೆ ಯಾವ ದೇಶದಲ್ಲಿದೆ? ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇದೆ. ಪ್ರಪಂಚದ ಅತ್ಯಂತ ಹಳೆಯದಾದಂಥ ಪರ್ವತ ಶ್ರೇಣಿ ಯಾವುದು? ಅರಾವಳಿ ಪರ್ವತ ಶ್ರೇಣಿ. ಅನಟೋಲಿಯಾ ಪ್ರಸ್ಥಭೂಮಿ ಯಾವ ದೇಶದಲ್ಲಿದೆ? ಟರ್ಕಿ ದೇಶದಲ್ಲಿ ಇದೆ. ಛೋಟಾ ನಾಗಪುರ ಪ್ರಸ್ಥಭೂಮಿ ಯಾವ ರಾಜ್ಯದಲ್ಲಿದೆ? ಜಾರ್ಖಂಡ್ ರಾಜ್ಯದಲ್ಲಿದೆ. ಕಾರ್ಕೋಳ ಶ್ರೇಣಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಗಾಡ್ವಿನ್ ಆಸ್ಟ್ರಿನ್. ಉತ್ತರ ಗಾಡ್ವಿನ್ ಆಸ್ಟ್ರಿನ್. ಬೋರ್ಮಲ್ಡಾ ಪಾಸ್ ಯಾವ ರಾಜ್ಯದಲ್ಲಿದೆ? ಅರುಣಾಚಲ ಪ್ರದೇಶದಲ್ಲಿ ಇದೆ. ಪ್ರಶ್ನೆ 287. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಆನೈಮುಡಿ. ಅತಿ ಉದ್ದವಾದ ಕರಾವಳಿ ಹೊಂದಿರುವ ರಾಜ್ಯ ಯಾವುದು? ಗುಜರಾತ್. ಅಂತಾರಾಷ್ಟ್ರೀಯ ಪರ್ವತ ದಿನ ಯಾವುದು? ಡಿಸೆಂಬರ್ 11. ದಖನ್ ಪ್ರಸ್ಥಭೂಮಿ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ. ಪ್ರಪಂಚದ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಆಂಡೀಸ್ ಪರ್ವತ. ಭಾರತದ ಮತ್ತು ಪಾಕಿಸ್ತಾನ ದೇಶಗಳನ್ನು ಬೇರ್ಪಡಿಸುವ ಗಡಿ ರೇಖೆ ಯಾವುದು? ರ್ಯಾಡ್ಕ್ಲಿಫ್ ರೇಖೆ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ತಮಿಳುನಾಡಿನ ಕರಾವಳಿ ಯಾವುದು? ಕೋರಮಂಡಲ.
ನಾಗಾ ಬೆಟ್ಟಗಳು ಯಾವ ರಾಜ್ಯದಲ್ಲಿದೆ? ನಾಗಾಲ್ಯಾಂಡ್ನಲ್ಲಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುವ ಅಕ್ಷಾಂಶ ಯಾವುದು? 10 ಡಿಗ್ರಿ ಚಾಲೆನ. ಭಾರತದ ದೇಶದ ಜಲಗಡಿ ಎಷ್ಟಿದೆ? 12 ನಾಟಿಕಲ್ ಮೈಲು. ಪ್ರಶ್ನೆ 293. ಪ್ರಪಂಚದ ಅತಿ ಸಣ್ಣ ದೇಶ ಯಾವುದು? ವ್ಯಾಟಿಕನ್ ಸಿಟಿ. ಭಾರತದ ಅತ್ಯಂತ ಶೀತ ಪ್ರದೇಶ ಯಾವುದು? ಡ್ರಾಸ. ಪ್ರಶ್ನೆ 295. ಹವಾಮಾನದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಈ ರೀತಿ ಹೇಳುವರು? ಮಿಟೆರಾಲಜಿ. ಪ್ರಶ್ನೆ 293. ಪ್ರಪಂಚದ ಅತಿ ಸಣ್ಣ ದೇಶ ಯಾವುದು? ವ್ಯಾಟಿಕನ್ ಸಿಟಿ. ಭಾರತದ ಅತ್ಯಂತ ಶೀತ ಪ್ರದೇಶ ಯಾವುದು? ಡ್ರಾಸ. ಹವಾಮಾನದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಈ ರೀತಿ ಹೇಳುವುದು? ಮಿಟೆರಾಲಜಿ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಮಾನ್ಸಿನ್ರಾಮ್. ಖಾಸಿ ಗ್ಯಾರೋ ಬೆಟ್ಟಗಳು ಯಾವ ರಾಜ್ಯದಲ್ಲಿವೆ? ಮೇಘಾಲಯ ರಾಜ್ಯದಲ್ಲಿ ಇದೆ. ಭಾರತದ ಅತ್ಯಂತ ಉಷ್ಣ ಪ್ರದೇಶ ಯಾವುದು? ಗಂಗಾನಗರ. ಪ್ರಶ್ನೆ 299. ಭಾರತದ ಮಾನ್ಸೂನ್ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರವಾಹ ಯಾವುದು? ಎಲ್ ನೀನೋ. ಪ್ರಪಂಚದ ಅತ್ಯಂತ ಶೀತ ಪ್ರದೇಶ ಯಾವುದು? ವರೆಸ್ಕೋ ಮೊನಾಸ್ಕ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಆಗುಂಬೆ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಪ್ರಶ್ನೆ 303. ಪ್ರಪಂಚದ ಅತ್ಯಂತ ಉಷ್ಣ ಪ್ರದೇಶ ಯಾವುದು? ಅಲ್ ಅಜಿಜಿಯಾ. ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಗುರು ಶಿಖರ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿರುವ ಸ್ಥಳ ಯಾವುದು? ಪಶ್ಚಿಮ ಘಟ್ಟಗಳು. ಭಾರತದ ದೇಶದಲ್ಲಿ ಚಳಿಗಾಲ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಕೋರಮಂಡಲ ಕರಾವಳಿ. BNHW ಪ್ರಕಾರ ವಾಯುಗುಣ ಯಾವ ರಾಜ್ಯದಲ್ಲಿ ಇದೆ? ಥಾರ್ ಮರುಭೂಮಿಯಲ್ಲಿದೆ. ಭಾರತದ ಪಂಚನದಿಗಳ ರಾಜ್ಯ ಯಾವುದು? ಪಂಜಾಬ್. ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹೀಗೆನ್ನುವರು? ಪೆಡಲಾಜಿ. ಕರ್ನಾಟಕದ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ? ರಾಯಚೂರು. ಜಮ್ಮು ಕಾಶ್ಮೀರ, ಪಂಜಾಬ್ ರಾಜ್ಯಗಳಲ್ಲಿ ಚಳಿಗಾಲ ಹೆಚ್ಚು ಮಳೆಯಾಗುವ ಸ್ಥಳ? ವೆಸ್ಟರ್ನ್ ಡಿಸ್ಟರ್ಬನ್ಸ್.